ಮೂರು ಕ್ಷೇತ್ರಗಳಲ್ಲೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಈಗ ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮೂರು ಉಪಚುನಾವಣೆಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೂರು ಕ್ಷೇತ್ರದಲ್ಲೂ ಕೂಡ ಅಂಚೆ ಮತ ಎಣಿಕೆ ಕಾರ್ಯ ನಡೀತಾ ಇದೆ. 8 ಗಂಟೆ ಆಗಿದೆ. ಕೆಲವು ನಿಮಿಷಗಳಲ್ಲಿ ನಿಮಗೆ ಮತ ಎಣಿಕೆಯ ಫಲಿತಾಂಶ ಸಿಗುತ್ತೆ. ಜಾರ್ಖಂಡ್, ಮಹಾರಾಷ್ಟ್ರ ಸೇರಿದಂತೆ ಇಡೀ ದೇಶದಾದ್ಯಂತ 14 ರಾಜ್ಯಗಳ 84 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕೂಡ ಇವತ್ತು ಪ್ರಕಟವಾಗ್ತಾ ಇದೆ. ಆ 84 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದ 3 ಉಪಚುನಾವಣೆಯ ಫಲಿತಾಂಶ ಕೂಡ ಬರ್ತಾ ಇರುವಂತದ್ದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದೀಗ ಕುತೂಹಲವನ್ನ ಕೆರಳಿಸಿದೆ. ಗೊಂಬೆನಗರಿಯಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ 20 ಸುತ್ತಿನ ಮತ ಎಣಿಕೆ ಕಾರ್ಯ ನಡೀತಾ ಇದ್ದು, ರಾಮನಗರದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆಯನ್ನ ನಡೆಸಲಾಗ್ತಾ ಇದೆ. ರಾಮನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೀತಾ ಇದೆ ಮತ ಎಣಿಕೆ ಕಾರ್ಯ. ಕಾಲೇಜಿನ 3 ಹಾಲ್ಗಳಲ್ಲಿ ಒಟ್ಟು 20 ಸುತ್ತಿನ ಮತ ಎಣಿಕೆಗೆ 14 ಟೇಬಲ್ಗಳಲ್ಲಿ ಈಗಾಗಲೇ ಚುನಾವಣಾಧಿಕಾರಿಗಳು ಕೂತಿದ್ದಾರೆ. 20 ಸುತ್ತಿನ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಈಗ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಅಂಚೆ ಮತ ಎಣಿಕೆಯ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ತರ್ತೀವಿ. ಸದ್ಯ ಚನ್ನಪಟ್ಟಣದಲ್ಲಿ 20 ಸುತ್ತಿನ ಮತ ಎಣಿಕೆಗೆ 14 ಟೇಬಲ್ಗಳಲ್ಲಿ ಚುನಾವಣಾ ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಈಗ ಆರಂಭದಲ್ಲಿ ಅಂಚೆ ಮತ ಎಣಿಕೆ ಮಾಡ್ತಾ ಇದ್ದಾರೆ. ಗೊಂಬೆನಗರಿಯಲ್ಲಿ ಈಗ ಗೊಂಬೆಯ ಅಧಿಪತಿ ಯಾರಾಗ್ತಾರೆ ಅನ್ನುವಂಥ ಚುನಾವಣಾ ಮತ ಎಣಿಕೆ ಕಾರ್ಯ ನಡೀತಾ ಇರುವಂಥದ್ದು. ಚನ್ನಪಟ್ಟಣದ ಉಪಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ. 20 ಸುತ್ತಿನ ಮತ ಎಣಿಕೆ ಕಾರ್ಯ ಆರಂಭ. ರಾಮನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೀತಾ ಇದೆ. ಮೂರು ಕೊಠಡಿಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಒಟ್ಟು 14 ಟೇಬಲ್ಗಳಲ್ಲಿ 69 ಸಿಬ್ಬಂದಿಗಳಿಂದ ಮತ ಎಣಿಕೆ ನಡೆಸಲಾಗ್ತಾ ಇದೆ. 20 ಸುತ್ತುಗಳ ಬಳಿಕ ಫಲಿತಾಂಶ ಹೊರಬೀಳಲಿದೆ. ಈಗ 20 ಸುತ್ತುಗಳ ಮತ ಎಣಿಕೆಗೆ ಚುನಾವಣಾಧಿಕಾರಿಗಳು 14 ಟೇಬಲ್ಗಳಲ್ಲಿ 69 ಸಿಬ್ಬಂದಿ ಮತ ಎಣಿಕೆ ಕಾರ್ಯಕ್ಕೆ ತೊಡಗಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇದು ಚನ್ನಪಟ್ಟಣದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3 ಕೊಠಡಿಗಳಲ್ಲಿ ನಡೀತಾ ಇರುವಂತಹ ಮತ ಎಣಿಕೆಯ ದೃಶ್ಯಗಳು. ಸ್ಟ್ರಾಂಗ್ ರೂಮ್ ಇಂದ ಇವಿಎಂ ಮಷೀನ್ ಅಲ್ಲಿ ಭದ್ರವಾಗಿರುವಂತಹ ಮತದಾರರ ತೀರ್ಪನ್ನ ಚುನಾವಣಾಧಿಕಾರಿಗಳು ಈಗಾಗಲೇ ಕೊಂಡೊಯ್ದಿದ್ದಾರೆ. ಮಿನಿ ಕುರುಕ್ಷೇತ್ರದ ಫಲಿತಾಂಶಕ್ಕಾಗಿ ತಾವೆಲ್ಲರೂ ಕೂಡ ಕಾತುರರಾಗಿದ್ದೀರಿ. ಇನ್ನು ಕೆಲವು ನಿಮಿಷಗಳಲ್ಲಿ ಬ್ಯಾಲೆಟ್ ವೋಟಿಂಗ್ನ ರಿಸಲ್ಟ್ ನಿಮ್ಮ ಮುಂದೆ ತರ್ತೇವೆ. ಕ್ಷಣದ ಅಪ್ಡೇಟ್ಸ್ ನಿಮ್ಮ ರಾಜ್ ನ್ಯೂಸ್ ಅಲ್ಲಿ. ಮಿನಿ ಕುರುಕ್ಷೇತ್ರದ ಸ್ಪೆಷಲ್ ಕವರೇಜ್. ಪೊಲೀಸ್ ಸಿಬ್ಬಂದಿಗಳ ತಪಾಸಣೆ ಕಾರ್ಯ ನಡೀತಾ ಇದೆ. ಅಭ್ಯರ್ಥಿಗಳ ಪರ ಏಜೆಂಟ್ಗಳೀಗ ತಮ್ಮ ಗುರುತಿನ ಚೀಟಿಗಳನ್ನು ತೋರಿಸಿ ಮತ ಎಣಿಕೆಯ ಕೊಠಡಿಗಳಿಗೆ ಪ್ರವೇಶ ಮಾಡತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಿಮ್ಮ ರಾಜ್ ನ್ಯೂಸ್ನಲ್ಲಿ. ಇದು ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳ ಪರ ಏಜೆಂಟರ್ಗಳು
ಒಳ ಪ್ರವೇಶ ಮಾಡ್ತಕ್ಕಂಥ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಪೊಲೀಸರು ಬಿಗಿ ಭದ್ರತೆಯಲ್ಲಿ ಈಗ ತಪಾಸಣೆ ಮಾಡಿ ಏಜೆಂಟ್ಗಳನ್ನ ಬೂತ್ಗಳಿಗೆ ಕಳಿಸ್ಕೊಡ್ತಕ್ಕಂಥ ದೃಶ್ಯಗಳಿದು, ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಇನ್ನು ಇಡೀ ದೇಶವೇ ಎದುರು ನೋಡ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭಾ ಕ್ಷೇತ್ರದ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಯಿತು. ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಹಾಗೂ 2 ಲೋಕಸಭಾ ಕ್ಷೇತ್ರಗಳಾಗಿರುವಂತ ಕೇರಳದ ವಯನಾಡು ಮತ್ತು ಮಹಾರಾಷ್ಟ್ರದ ನಾದೆಂಡ್ ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆ. ನೋಡಿ, ಇದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ದೃಶ್ಯಗಳು. ಫಸ್ಟ್ನೇದು ಮಹಾರಾಷ್ಟ್ರ, ಸೆಕೆಂಡ್ನೇದು ಜಾರ್ಖಂಡ್. ನಿಮ್ಮ ಟಿವಿ ಪರದೆಯ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಮಹಾರಾಷ್ಟ್ರದ ಮತ ಎಣಿಕೆ ಕಾರ್ಯ ಸಿದ್ಧತೆಯ ದೃಶ್ಯಗಳು. ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಜಾರ್ಖಂಡ್ನ ಮತ ಎಣಿಕೆಯ ದೃಶ್ಯಗಳು, ಮತ ಎಣಿಕೆ ಕಾರ್ಯಕ್ಕೆ ಸಿದ್ಧತೆ ನಡೆಸಿರುವಂತಹ ದೃಶ್ಯಗಳು. ಜಾರ್ಖಂಡ್ನಲ್ಲಿ ಆರಂಭದಲ್ಲೇ ಬಿಜೆಪಿಗೆ ಮುನ್ನಡೆ ಮುನ್ನಡೆ ಮುನ್ನಡೆ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜಾರ್ಖಂಡ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮೈತ್ರಿ ಪಕ್ಷಕ್ಕೆ ಭಾರೀ ಹಿನ್ನಡೆಯಾಗಿದೆ. ಆರಂಭಿಕವಾಗಿ ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಮುನ್ನಡೆ. 2 ಕ್ಷೇತ್ರದಲ್ಲಿ ಮತ ಎಣಿಕೆ ಕಾರ್ಯದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ. ನವೆಂಬರ್ 13, 20ನೇ ತಾರೀಕು 2 ಹಂತದಲ್ಲಿ ಮತದಾನ ನಡೆದಿತ್ತು. ಇತ್ತ ಸಂಡೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಮುನ್ನಡೆ ಮುನ್ನಡೆ. ಸಂಡೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ರಾಜ್ಯದ ಉಪಚುನಾವಣೆಯ ಮಿನಿ ಕುರುಕ್ಷೇತ್ರದ ಫಲಿತಾಂಶ ಈಗ ಸಿಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಅಂಚೆ ಮತ ಎಣಿಕೆಯ ಕಾರ್ಯದಲ್ಲಿ ಕೈ ಅಭ್ಯರ್ಥಿ ಅನ್ನಪೂರ್ಣಗೆ ಮುನ್ನಡೆ, 3 ಮತಗಳ ಮುನ್ನಡೆ. ಕರ್ನಾಟಕದಲ್ಲಿ ಕೈಗೆ ಮುನ್ನಡೆ ಮುನ್ನಡೆ. ಸಂಡೂರಿನಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಅನ್ನಪೂರ್ಣ ಅವರಿಗೆ ಅಲ್ಪ ಮುನ್ನಡೆ ಸಿಕ್ಕಿದೆ. ಆರಂಭಿಕವಾಗಿ ಈಗ ಅಂಚೆ ಮತ ಎಣಿಕೆಯಲ್ಲಿ 3 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನಪೂರ್ಣ ಅವರು. ಸದ್ಯಕ್ಕೆ ಕರ್ನಾಟಕದ ಮಿನಿ ಕುರುಕ್ಷೇತ್ರದಲ್ಲಿ ಇತ್ತ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿಗೆ ಮುನ್ನಡೆ. ಇತ್ತ ಮಹಾಯುತಿಗೂ ಕೂಡ 2 ಕ್ಷೇತ್ರದಲ್ಲಿ, ಮಹಾವಿಕಾಸ್ ಅಘಾಡಿಗೆ 3 ಕ್ಷೇತ್ರದಲ್ಲಿ ಭಾರಿ ನೆಟ್ ಟು ನೆಟ್ ಫೈಟ್ ಇದೆ. ಆರಂಭದಲ್ಲೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ತೆರವಾದಂತ ಸ್ಥಾನ. ಆರಂಭದಲ್ಲಿ ಈಗ ಸದ್ಯ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತ
ಭರತ್ ಬೊಮ್ಮಾಯಿಗೆ ಆರಂಭಿಕ ಮುನ್ನಡೆ. ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆ. ಭರತ್ ಬೊಮ್ಮಾಯಿಗೆ ಆರಂಭಿಕವಾಗಿ ಈಗ ಮುನ್ನಡೆ. ಶಿಗ್ಗಾವಿ ಉಪಚುನಾವಣೆಯ ಫಲಿತಾಂಶ ನೋಡ್ತಾ ಇದ್ರೆ ಸದ್ಯಕ್ಕೆ ಭರತ್ ಬೊಮ್ಮಾಯಿ ಅವರಿಗೆ ಆರಂಭಿಕವಾಗಿ ಮುನ್ನಡೆ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಂದ ತೆರವಾದಂತ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಪುತ್ರ ಭರತ್ ಬೊಮ್ಮಾಯಿ ಈಗ ಅಂಚೆ ಮತ ಎಣಿಕೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ನೀವು ಕಾಯ್ತಾ ಇರೋದು ಚನ್ನಪಟ್ಟಣದಲ್ಲಿ ಯಾರಿಗೆ ಮುನ್ನಡೆ ಹಿನ್ನಡೆ ಅನ್ನೋದನ್ನ ತರ್ತೀವಿ. ಸದ್ಯಕ್ಕೆ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ರಾಜ್ಯದ 3 ಉಪಚುನಾವಣೆಗಳ ಪೈಕಿ ಮುನ್ನಡೆಯನ್ನ ಕಾಯ್ದುಕೊಂಡಿವೆ. ಅಂಚೆ ಮತ ಎಣಿಕೆಯಲ್ಲಿ ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಏನಾಗಿದೆ? ಆರಂಭಿಕವಾಗಿ 2 ಕ್ಷೇತ್ರದಲ್ಲಿ ಸದ್ಯ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ಮುನ್ನಡೆಯಲ್ಲಿವೆ. ಇತ್ತ ಜಾರ್ಖಂಡ್ನಲ್ಲಿ ಎನ್ಡಿಎ 6 ಕ್ಷೇತ್ರಗಳಲ್ಲಿ ಮುನ್ನಡೆ, ಇಂಡಿಯಾ 3 ಕ್ಷೇತ್ರದಲ್ಲಿ ಮುನ್ನಡೆ. ಸಂಡೂರಿನಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಮುಕ್ತಾಯ. ಕೈ ಅಭ್ಯರ್ಥಿ ಅನ್ನಪೂರ್ಣಗೆ ಅಂಚೆ ಮತ ಎಣಿಕೆಯಲ್ಲಿ ಹೆಚ್ಚಿನ ಮತ 8 ಅಂಚೆ ಮತಗಳು ಕೈ ಅಭ್ಯರ್ಥಿಗೆ ಲಭ್ಯವಾಗಿದೆ. ಸಂಡೂರಿನಲ್ಲಿ ಅಂಚೆ ಮತ ಎಣಿಕೆ ಮುಕ್ತಾಯ ಆಗಿದೆ. ಎಂಟು ಅಂಚೆ ಮತಗಳನ್ನು ಪಡೆದಿದ್ದಾರೆ ಕೈ ಅಭ್ಯರ್ಥಿ ಅನ್ನಪೂರ್ಣ. ಈಗ ಬ್ಯಾಲೆಟ್ ಪೇಪರ್ ಕೌಂಟಿಂಗ್ ಮುಗಿತು, ಇವಿಎಂ ಕೌಂಟಿಂಗ್ ಶುರುವಾಯಿತು. ಸಂಡೂರು ಉಪಚುನಾವಣೆಯಲ್ಲಿ ಸದ್ಯ ಅನ್ನಪೂರ್ಣ ಅವರಿಗೆ 8 ಮತಗಳು ಅಂಚೆ ಮತ ಎಣಿಕೆಯಲ್ಲಿ ಸಿಕ್ಕು ಸದ್ಯ ಕಾಂಗ್ರೆಸ್ ಅಭ್ಯರ್ಥಿ ಸಂಡೂರಿನಲ್ಲಿ ಮುನ್ನಡೆಯಲ್ಲಿದ್ದಾರೆ. ಮತ್ತಷ್ಟು ಸುದ್ದಿ ಕೊಡ್ತೀನಿ ಚಿಕ್ಕದೊಂದು ವಿರಾಮದ ಬಳಿಕ. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ, ನಮ್ಮ ಅಭ್ಯರ್ಥಿ ಬಂಗಾರು ಹನುಮಂತ ಅವರಿಗೆ ಭಾರತ್ ಮಾತಾ ಕಿ. ಬಂಧುಗಳೇ ನೋಡಿ, ಅವ್ರು ಮೈಕ್ ತಗೊಂಡಿದ ತಕ್ಷಣ ಭಗವಂತ ನೆರಳೇ ಕೊಟ್ಬಿಟ್ಟೆ. ಈಗಾಗಲೇ ಮಾನ್ಯ ಜನಾರ್ದನ ರೆಡ್ಡಿ ಅವರು ಮಾತನಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಅವರು ಸಹ ಇವತ್ತು ತಮ್ಮನ್ನು ಕುರಿತು ಮಾತನಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಬಂಗಾರು ಹನುಮಂತ ಅವರ ಕ್ರಮ ಸಂಖ್ಯೆ 2 ಇದೇ 13ನೇ ತಾರೀಕು ಮತದಾನ ಕೇಂದ್ರಕ್ಕೆ ನಿಮ್ಮೆಲ್ಲ ಬಂಧು ಬಳಗದವರ ಜೊತೆಗೆ ಒಟ್ಟಾಗಿ ಬಂದು ನರೇಂದ್ರ ಮೋದಿ ಅವರ ಕುರಿತು, ಬಂಗಾರು ಹನುಮಂತ ಅವರ ಕುರಿತು ಕಮಲ ಕಮಲ ಕಮಲ
ಸದ್ಯಕ್ಕೆ 3 ಉಪಚುನಾವಣೆಗಳ ಫಲಿತಾಂಶದಲ್ಲಿ ಅಂಚೆ ಮತ ಎಣಿಕೆ ಮುಕ್ತಾಯ ಆಗಿದೆ. ಸಂಡೂರಿನಲ್ಲಿ ಈಗಾಗಲೇ ಅಂಚೆ ಮತ ಎಣಿಕೆಯಲ್ಲಿ 8 ಅಂಚೆ ಮತಗಳನ್ನು ಪಡೆಯುವ ಮೂಲಕ ಕೈ ಅಭ್ಯರ್ಥಿ ಅನ್ನಪೂರ್ಣ ಅವರು ಮುನ್ನಡೆಯಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತಗೆ 6 ಮತಗಳು ಸಿಕ್ಕಿದೆ. ಅನ್ನಪೂರ್ಣ ಅವರಿಗೆ 7 ಅಂಚೆ ಮತಗಳು ಸಿಕ್ಕಿದೆ. 1 ಮತ ಅಂತರದಲ್ಲಿ ಸದ್ಯ ಕೈ ಅಭ್ಯರ್ಥಿ ಸಂಡೂರಿನಲ್ಲಿ ಮುನ್ನಡೆಯಲ್ಲಿದ್ದಾರೆ. ಅಂದ್ರೆ ನೆಟ್ ಟು ನೆಟ್ ಫೈಟ್ ಅಂತ ಕಾಣಿಸ್ತಾ ಇದೆ ಅಂಚೆ ಮತ ಎಣಿಕೆಯಲ್ಲಿ. ಈಗ ಇವಿಎಂ ಮಷನ್ ಮತ ಎಣಿಕೆ ಆರಂಭ ಆಗುತ್ತೆ. ಇವಿಎಂ ಮಷನ್ಗಳಲ್ಲಿ ಮತ ಚಲಾವಣೆ ಮಾಡಿರುವಂತ ಮತದಾರರ ತೀರ್ಪನ್ನ ಈಗ ಎಣಿಕೆ ಮಾಡಲಾಗುತ್ತೆ. ಸದ್ಯಕ್ಕೆ ಅಂಚೆ ಮತ ಎಣಿಕೆಯ ಕಾರ್ಯ ಮುಕ್ತಾಯ ಆಗಿದೆ. ಸಂಡೂರಿನಲ್ಲಿ 7 ಮತಗಳನ್ನ ಅನ್ನಪೂರ್ಣ ಅವರು ಪಡೆದರೆ 6 ಮತಗಳನ್ನ ಬಂಗಾರು ಹನುಮಂತು ಅವರು ಪಡೆದಿದ್ದಾರೆ. 1 ಮತದಲ್ಲಿ ಸದ್ಯ ಸಂಡೂರಿನಲ್ಲಿ ಅನ್ನಪೂರ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗಣಿಧನಿ ಜನಾರ್ದನ ರೆಡ್ಡಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದೇ ಬರ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಇತ್ತ ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸೋಲು ಕಾಣೋದೇ ಇಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ. ಈ ತುಕಾರಾಮ್ ಅವರಿಗೆ ಸಂತೋಷ್ ಲಾಡ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಹಾಗೂ ಗಣಿಧಣಿ ಜನಾರ್ದನ್ ರೆಡ್ಡಿ ನಡುವೆ ಭಾರೀ ಪೈಪೋಟಿ ಇತ್ತು. ಬಿಜೆಪಿ ಅಭ್ಯರ್ಥಿಗೆ ಆರಂಭಿಕ 1 ಮತ ಹಿನ್ನಡೆ. ಈಗ ಸದ್ಯ ಸಂಡೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ 1 ಮತದ ಹಿನ್ನಡೆ ಆಗಿದೆ. ಇವಿಎಂ ಮಷನ್ಗಳ ಮತ ಎಣಿಕೆ ಆರಂಭ ಈಗ ಶುರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಇಂದ ನನ್ನ ಸಹೋದ್ಯೋಗಿ ರೇಣುಕಾ ಅವರು ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸಂಡೂರು ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ, ಸದ್ಯ ಸಂಡೂರು ಮತ ಎಣಿಕೆ ವಿಚಾರದಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಈಗ ಸದ್ಯ 1 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಕಾಯ್ದುಕೊಂಡಿದ್ದಾರೆ. ಹೇಗಿದೆ ಮತ ಎಣಿಕೆ ಕಾರ್ಯ ಅಂತ ಮಾಹಿತಿ ಕೊಡೋದಾದ್ರೆ ರೇಣುಕಾ? ವಿಜಯ್ ಭಾಸ್ಕರ್, 3 ಕ್ಷೇತ್ರದ ಉಪಚುನಾವಣೆ ಮಿನಿ ಕುರುಕ್ಷೇತ್ರಕ್ಕೆ ಈಗಾಗಲೇ ಅಂತಿಮ ಘಟ್ಟಕ್ಕೆ ತಲುಪಿದೆ. 8 ಗಂಟೆಗೆ ಈಗಾಗಲೇ ಮತ ಎಣಿಕೆ ಕೂಡ ಆರಂಭವಾಗಿದೆ. ಅದರಲ್ಲೂ ಕೂಡ ಅಂಚೆ ಮತದಾನದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅನ್ನಪೂರ್ಣ ತುಕಾರಾಮ್ ಅವರು 1 ಮತದ ಅಂತರದಿಂದ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ಅಂಚೆ ಮತದಾನದಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರಿಗೆ 6 ಮತಗಳು ಗಳಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಅನ್ನಪೂರ್ಣ ತುಕಾರಾಮ್ ಅವರು 7 ಮತಗಳನ್ನು ಈಗಾಗಲೇ ಗಳಿಸಿದ್ದಾರೆ. ಆರಂಭಿಕ
ಆರಂಭಿಕ ಒಂದು ಮತ ಎಣಿಕೆದಲ್ಲೇ ಕೂಡ ಈಗಾಗಲೇ ಅವರು ಮುನ್ನಡೆಯನ್ನು ಕೂಡ ಸಾಧಿಸಿದ್ದಾರೆ. ಇನ್ನು ಈ ಒಂದು ಮತ ಎಣಿಕಾ ಕೇಂದ್ರದಲ್ಲೂ ಕೂಡ ಈಗಾಗಲೇ ಜಿಲ್ಲಾಡಳಿತದಿಂದ ಕೂಡ ಸಾಕಷ್ಟು ಒಂದು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಒಂದು ಚುನಾವಣಾ ಅಧಿಕಾರಿಗಳ ಮತ್ತೆ ಸಾಕಷ್ಟು ಪೊಲೀಸರ ಒಂದು ಭದ್ರತೆಯೊಂದಿಗೆ ಈಗಾಗಲೇ ಸ್ಟ್ರಾಂಗ್ ರೂಮ್ ಅನ್ನು ಕೂಡ ಓಪನ್ ಮಾಡಲಾಗಿದೆ. ಓಪನ್ ಮಾಡಿ ಈಗಾಗಲೇ ಮತ ಎಣಿಕೆಯನ್ನು ಕೂಡ ಈಗಾಗಲೇ ಆರಂಭ ಮಾಡಿರುವಂತದ್ದು. ಆ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ಸಮೀಕ್ಷೆ ವರದಿ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತೇಳಿ ಕೂಡ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇತ್ತ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಒಂದು ಪೈಪೋಟಿಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡಬಾರದು, ಬಿಜೆಪಿ ಕೈವಶ ಆಗ್ಲೇಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಪಣತೊಟ್ಟು ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ವರ್ಕೌಟ್ ಅನ್ನು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಕಾಂಗ್ರೆಸ್ ಅಭ್ಯರ್ಥಿ ಈ ಹಿಂದೆ ಕೂಡ ತುಕಾರಾಮ್ ಅವರು ಆ ಕ್ಷೇತ್ರದಲ್ಲಿ 4 ಬಾರಿ ಜಯವನ್ನು ಕೂಡ ಗಳಿಸಿದ್ರು. ತದನಂತರ ಇದೀಗ ತಾನೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಚನ್ನಪಟ್ಟಣದ ಚುನಾವಣೆ ಫಲಿತಾಂಶ ಭಾರಿ ನಿರೀಕ್ಷಿತ ಕಣ ಇದು. ಅಂಚೆ ಮತ ಎಣಿಕೆಯಲ್ಲಿ ನಿಖಿಲ್ಗೆ ಮುನ್ನಡೆಯಾಗಿದೆ. ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಭಾರಿ ಮುನ್ನಡೆ. ಅಂಚೆ ಮತ ಎಣಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಆರಂಭಿಕ ಮುನ್ನಡೆ ಸಿಗ್ತಾ ಇದೆ. ಚನ್ನಪಟ್ಟಣದಲ್ಲಿ ತುಸು ಮುನ್ನಡೆಯನ್ನ ಸಾಧಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಚನ್ನಪಟ್ಟಣ ಮತ ಎಣಿಕೆಯಲ್ಲಿ ಆರಂಭಿಕ ಮುನ್ನಡೆಯನ್ನ